ಆಗ್ಬಿಡ್ತದೆ, ಹೋಗ್ಬಿಡ್ತದೆ ಅಕ್ಕಿ. ಏನಕ್ಕೆ ಹೋಗುತ್ತೆ ಅಕ್ಕಿ? ಅಲ್ಲ, ಅದು ಕೆಲವೊಂದು ಬ್ಲಡ್ ಲೈನ್ ಅಲ್ಲಿ ಇಲ್ಲ ಅಂತ ಹೇಳ್ತಾರಲ್ಲ ಸರ್. ಇವಾಗ ನಿಮ್ಮಂತ ಹಿರಿಯರ ಹತ್ರ ನಾನು ಮಾತಾಡಿದಾಗ ಏನಾಯ್ತು ಅಂತ ಹೇಳಿದ್ರೆ, 8 ಗಂಟೆ 10 ಗಂಟೆ ಆಡಿದ್ರೆ ಅಕ್ಕಿ 100% ಛತ್ರಿ ಫಿನಿಶ್ ಮಾಡುತ್ತೆ, ಫಿನಿಶಿಂಗ್ ಕೊಡುತ್ತೆ. 10 ಗಂಟೆ ಕ್ರಾಸ್ ಮಾಡದ ನಂತರ ಅಕ್ಕಿ ಖಾಲಿ ಆಗ್ಬಿಡುತ್ತೆ ಅಂತ ಕೇಳ್ಪಟ್ಟಿದೀನಿ. ಎಷ್ಟೋ ಕಡೆ ಎಲ್ಲಾ ಸೀನಿಯರ್ಗಳು ಅದನ್ನೇ ಬಾಯ್ಬಿಟ್ಟು ಹೇಳ್ತಿದ್ದಾರೆ. ಇದಕ್ಕೇನ್ ಹೇಳ್ತೀರಾ? ಅದಕ್ಕೆ ನಾವು ಹೆಂಗ್ ಟ್ರೈನಿಂಗ್ ಕೊಡ್ತೀವೋ ಹಂಗೆ ಗ್ಯಾರಂಟಿ ಬಂದು ಕೂತ್ಕೊಳ್ಳುತ್ತೆ. 12 ಅವರ್ ಆಡಿದ್ರು ಕೂತ್ಕೋಬೇಕು ಅಕ್ಕಿ. ನೀವು ಜೊತೆ ಮಾಡೋದು ಸರ್. ಇವಾಗ್ಲೂ ಮೊನ್ನೆನೂ ಅಷ್ಟೇ ಯಾರೋ ಒಬ್ರು ಸೀನಿಯರು ತಗೊಳ್ಳಿ, ಇದು ಲಾಂಗ್ ಟೈಮ್ ಮಾಡ್ತಾ ಇದೆ ಆಯ್ತಾ, 12 ಅವರ್ 13 ಅವರ್ ಎಲ್ಲ ಬಂದಿದೆ, ಬಟ್ ಅಕ್ಕಿ ಫಿನಿಶಿಂಗ್ ಮಾಡ್ತಾ ಇಲ್ಲ. ನಿಮ್ ಕೈಲಿ ಏನಾದ್ರು ಸಾಧ್ಯ ಆದ್ರೆ ಇದನ್ನ ಕುಣಿಸ್ಕೊಳ್ಳಿ ಅನ್ಬಿಟ್ಟು ನಮ್ಗೆ ಇದೇ ನಿಮ್ಮ ನಿಯರ್ ಬೈ ಅವರೇ 1-2 ಅಕ್ಕಿ ಕೊಟ್ರು, ಗಂಡು ಹೆಣ್ಣು. ಅದ್ರದ್ದು ಸಮಸ್ಯೆ ಹಂಗೇನೆ, ಲಾಂಗ್ ಟೈಮ್ ಮಾಡುತ್ತೆ ಅಕ್ಕಿ, ಮನೆ ಮೇಲೆ ಕಾಣಿಸುತ್ತೆ. ಅದೇ ಲಾಂಗ್ ಟೈಮ್ ಆಗಿದ ತಕ್ಷಣ ಅಕ್ಕಿ ಬರಲ್ಲ, ಮತ್ತೆ ಬೆಳಿಗ್ಗೆ ಮಾಡಿಸ ಬಂದು ಛತ್ರಿ ಮೇಲೆ ಕೂತಿರುತ್ತೆ. ಅದಕ್ಕೆ ಬ್ಯಾಲೆನ್ಸ್ ಸಿಕ್ಕಿರಲ್ಲ ಸರ್, ಬ್ಯಾಲೆನ್ಸ್ ಸಿಕ್ಕಿರಲ್ಲ ಅದಕ್ಕೆ. ಅಲ್ಲ, ಹಿಂಗೆ ಮಾಡ್ತಾ ಇದೆ ಸತತವಾಗಿ. ಅದು ಒಂದೊಂದು ಜಾತಿಗಳು ಹಂಗಿರುತ್ತೆ, ನಾವೇನು ಮಾಡಕ್ಕಾಗಲ್ಲ. ಅಲ್ಲ, ಅದು ಕೂಡ ಒನ್ ಆಫ್ ದಿ ಫೇಮಸ್ ಜಾತಿ ಏನೇ ಇವತ್ತು. ಒಂದೊಂದು ಹಂಗ್ ಮಾಡುತ್ತೆ ಸರ್, ಒಂದೊಂದು ಮಾಡಲ್ಲ. ಮನೆ ಹಿಡ್ಕೊಂಡ್ಬಿಡ್ತದೆ, ಕರೆಕ್ಟ್ ಆಗಿ ಮನೆಗೆ ಹೋಗ್ಬೇಕು ಅನ್ಬಿಟ್ಟು ದಾರಿ ತಪ್ಪುತ್ತೆ, ಅದು ಅಷ್ಟೇನೆ. ಓಕೆ ಸರ್, ಇವಾಗ ಇನ್ನೊಂದು ಏನಂತ ಹೇಳಿದ್ರೆ, ನಿಮ್ಮೊಂದು ಅಭಿಪ್ರಾಯನ ಏನಾದ್ರೂ ಹೇಳ್ಕೋಬೇಕು ಅಂತಿದ್ರೆ, ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೋದು, ಇಲ್ಲ ಅಕ್ಕಿನ ನೀವು ನಮ್ಮ ಹೊಸಬ್ರು ಬರೋಂತವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಫಸ್ಟ್ ಬಂದು ಚಿಕ್ಕವರಿದ್ರೆ ಫಸ್ಟ್ ಓದೋದು ಕಲಿಬೇಕು ಫಸ್ಟ್. ಓಕೆ. ಆಮೇಲೆ ದೊಡ್ಡವರಾಗಿದ್ರೇನೆ ಕೆಲ್ಸಕ್ಕೆ ಹೋಗ್ಬೇಕು, ತಂದೆ ತಾಯಿ ನೋಡ್ಕೋಬೇಕು ಫಸ್ಟ್. ಆಮೇಲೆ ಶೋಕಿಗೆ ಬನ್ನಿ, ಬೇಡ ಅಂತ ನಾನು ಹೇಳಲ್ಲ. ಶೋಕು ಒಳ್ಳೆ ಶೋಕು ಇದು. ಇಲ್ಲೇ ಓಟ್ ಬರ್ತೀವಿ, ಅಕ್ಕಿ ಹತ್ರ ಗೂಡ ಹತ್ರ ಹೋದ ತಕ್ಷಣ ಅಪ್ಪ ಆ ಮೈಂಡ್ ಎಲ್ಲ ಅಲ್ಲಿ ಇರುತ್ತೆ. ಯಾವ್ದೋ ಕೋಪದಲ್ಲಿ ಬರ್ತಾರೆ, ಅದನ್ನ ನೋಡಿದ ತಕ್ಷಣ ಅದು ಚೇಂಜ್ ಆಗುತ್ತೆ ಮೈಂಡ್. ಖಂಡಿತ ಖಂಡಿತ ಸರ್, ಅದು ಚೇಂಜ್ ಆಗುತ್ತೆ. ಅಕ್ಕಿ ಶೋಕು ಒಳ್ಳೇದು. ಏನಿದ್ರೇನೆ ನಮ್ ಕೆಲ್ಸ ಕಾರ್ಯ ಕೀರೆ ಎಲ್ಲ ಮುಗಿಸ್ಬೇಕು ಫಸ್ಟ್ ಏನಂದ್ರೇನೆ ಮನೆ ಮಠ ಎಲ್ಲ ನೋಡ್ಬೇಕು. ಈ ಅಕ್ಕಿ ಶೋಕ್ ಅಂದ್ರೆ ಬೇಡಪ್ಪ ಅಂತಾರೆ, ಒಳ್ಳೆ ಶೋಕ ಇದು. ನನಗ್ ತಿಳಿದಂಗೆ ಒಳ್ಳೆ ಶೋಕು. ಅದು ಹಿಂದ್ಗಡೆನೆ ಹೋಗ್ಬೇಡಿ ನೀವು. ಇವಾಗ ನಾನು ಅದೇ ಹಿಂದ್ಗಡೆ ಹೋಗ್ಬಿಟ್ಟಿದ್ರೆ ನನ್ನ ಹೆಂಡತಿ ಮಕ್ಕಳನ್ನ ಯಾರು ಸಾಕೋದು? ಖಂಡಿತ. ನಮ್ ತಂದೆ ತಾಯಿನ ಯಾರು ನೋಡ್ಕೊಳ್ಳೋದು? ನಮ್ ಫ್ರೆಂಡ್ಶಿಪ್ ನ ಹೆಂಗ್ ನೋಡ್ಕೊಳ್ಳೋದು? ಸರ್, ದುಡ್ಡಿದ್ರೇನೆ ಎಲ್ಲ ಬರ್ತಾರೆ. ದುಡ್ಡಿಲ್ಲ ಅಂದ್ರೆ ಯಾರು ಬರಲ್ಲ. 9 ಪಾಯಿಂಟ್ ಅಷ್ಟೇನೆ. ಅಕ್ಕಿ ಶೋಕ್ ಮಾಡಿ, ಇಲ್ಲ ಅಂತಲ್ಲ. ಫಸ್ಟ್ ಕೆಲ್ಸಕ್ಕೆ ಹೋಗಿ ಹೆಂಡತಿ ಮಕ್ಕಳನ್ನ ನೋಡಿ, ತಂದೆ ತಾಯಿನ ನೋಡಿ, ಆಮೇಲೆ ಶೋಕ್ ಮಾಡಿ. ಬೇಡ ಅಂತ ಹೇಳಲ್ಲ, ಒಳ್ಳೆ ಶೋಕ್ ಇದು. ಅದು ಹಿಂದ್ಗಡೆ ಹೋಗ್ಬೇಡಿ. ಎಲ್ಲ ಹೇಳ್ತಾ ಇರೋದು ಹಂಗೇನೆ. ಸುಮಾರು ಜನ ಹಂಗೆ ಹೇಳ್ತಾರೆ ಸರ್. ಇನ್ನೊಂದು, ಇವಾಗ ಇಷ್ಟು ವರ್ಷದ ಒಡನಾಟ ನೋಡಿದ್ರ, ನಿಮ್ಮ ಒಂದು ಕಹಿ ಘಟನೆ ಅಂದ್ರೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಏನಿದೆ, ಅದೇನಾದ್ರೂ ನಿಮಗೆ ನೋವು ಉಂಟು ಮಾಡಿದಂತ ಘಟನೆಗಳು ಏನಾದ್ರು ನಡೆದಿದೆಯಾ ಸರ್? ಸರ್, ನಡೆದಿದೆ ಸರ್. ಈ ಕೋಟ್ರಸ್ ತಾಮ್ರಾಲಿಂದಾನೇ ನನಗೆ ನಡೆದಿರೋದು ಜಾಸ್ತಿ. ಏನ್ ಸರ್ ಅದು? ನನಗೆ ಹೆಸರನ್ನೇ ಹೇಳಿಲ್ಲ ಸರ್ ಅವರು. ಬೇರೆ ಕೋಟ್ರಸ್ ಅಂದ್ರೆ ಕೋಟ್ರಸ್ಗೆ ಯಾರು ಕೊಟ್ಟಿದ್ದ ಅಕ್ಕಿ? ನಾನ್ ಕೊಟ್ಟಿದ್ದು, ನಾನ್ ಜೊತೆ ಮಾಡಿರೋದು ಅದು. ಇವಾಗನು ಅಷ್ಟೇನೆ. ಒಂದ್ ಜಾಕ್ ಆಡ್ತು, 9 ಅವರ್ ಚಿಲ್ರೆ, ಹೆಸರು ಹೇಳಲ್ಲ. 2 ವರ್ಷಕ್ಕೆ ಮುಂಚೆ 3 ವರ್ಷಕ್ಕೆ ಮುಂಚೆ ಆಡ್ತು. ನಮ್ಮ ಮನೇಲಿ ಇದೆ ಇವಾಗ. ಅವರೇ ಹೇಳಿದ್ದು, ರಘು ಅನ್ಬಿಟ್ಟು, ನೋಡಪ್ಪ ಅಣ್ಣ ನಿಮ್ದೇ ಆಡಿದೆ ಅನ್ಬಿಟ್ಟು. ಅವ್ರು ಒಬ್ರೇನೆ ಸರ್ ನನಗೆ ಹೇಳಿ, ರಘು ಅನ್ಬಿಟ್ಟು. ನಾಥಸಂದ್ರನಲ್ಲಿ ಇದಾರೆ ಅವರು, ರಘು ಅನ್ಬಿಟ್ಟು ಬಂದಿದ್ದಾರೆ ಅವರು. ಅವರೇ ಸರ್ ಒಬ್ರು ಹೇಳಿರೋದು ನನಗೆ, ಜಾಕ್ ಆಡ್ತಾನ ನಿಮ್ದು ತಗೊಂಡ್ ಬರೋಣ ಅಂತ. ಅವರೇ ಒಂದು ಕೊಟ್ರು ನನಗೆ. ಅವ್ರ ಅಕ್ಕಿ ಅವಾಗ ಎತ್ಬಿಟ್ಟಿದ್ರು, ನನಗೆ ವಾಪಸ್ ಕೊಟ್ರು. ಸರ್, ಇನ್ನೊಂದು ಏನಂತ ಹೇಳಿದ್ರೆ, ನಿಮ್ಮ ಒಂದು ಸ್ನೇಹಿತರು ಬಂದಿದ್ದಾರೆ ಅಂತ ಹೇಳಿದ್ರೆ, ಅವ್ರನ್ನು ಕರ್ಸ್ಬಿಟ್ರೆ ನೆಕ್ಸ್ಟ್ ಏನಂತ ಹೇಳಿದ್ರೆ, ಯಾಕಂದ್ರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಒಂದು ವ್ಯೂವರ್ಸ್ ಏನ್ ಮಾಡ್ತಾ ಇದಾರೆ ಜಾಸ್ತಿ ಏನಂತ ಹೇಳಿದ್ರೆ, ನಾನು ಎಲ್ಲಾ ಒಂದು ಸೀನಿಯರ್ದು ಅಭಿಪ್ರಾಯನೇ ಕೊಟ್ಕೊಂಡು ಹೋಗ್ತಾ ಇದೀನಿ. ನನಗೆ ಇವತ್ತೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಅಂತ ಹೇಳಿದ್ರೆ, ನೀವು ಸಿಕ್ಕಿದ್ದು ನನಗೆ ಏನಂತ ಹೇಳಿದ್ರೆ, ನೀವು ನಿಮ್ ಜೊತೆಲಿ ನಿಮ್ಮ ಒಂದು ದಾವಡಿಲಿ ಅಕ್ಕಿನ ಹಿಡ್ಕೊಂಡು
ಯಾವ ರೀತಿಲಿ ಜೊತೆ ಮಾಡಬೇಕು, ಯಾವ ರೀತಿಲಿ ಕಣ್ಣಲ್ಲಿ ಏನಿದೆ ಅಂತ ನೋಡ್ಬೇಕು, ಯಾವ ರೀತಿಲಿ ರೆಕ್ಕೆ ನೋಡ್ಬೇಕು. ನೀವ್ ಹೇಳಿದ್ರಿ ರೆಕ್ಕೆ ಒಂದು ಇದ್ರಲ್ಲಿ ಕೂಡ ಬೋನಲ್ಲಿ ಕೂಡ ತುಂಬಾ ಇದೆ, ಕಾಟದಲ್ಲಿದೆ, ಕಾಲಲ್ಲಿದೆ ಅಂತ ಹೇಳಿದ್ರಿ. ಆ ಸಿಂಪ್ಟಮ್ಸ್ ಗಳೆಲ್ಲ ಏನಂತ ಹೇಳಿದ್ರೆ ನಿಮ್ ಜೊತೆಲಿ ಒಂದ್ ಜೊತೆ ಅಕ್ಕಿ ಕೊಟ್ಟಿ ಅದ್ರಲ್ಲಿ ಏನಂತ ಹೇಳಿದ್ರೆ ನೆಕ್ಸ್ಟ್ ಎಪಿಸೋಡ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಮಾಡಿ ಸರ್, ಅವಾಗ ಆಯ್ತಾ? ಅವಾಗ ಯಾಕಂದ್ರೆ ಏನ್ ಹೇಳಿದ್ರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನಾವಾಗ ನಮ್ಮ ಒಂದು ಇದಕ್ಕೆ ಒಂದು ತೋರ್ಸ್ಲಿಕ್ಕೆ ಒಂದು ಇದಾಗುತ್ತೆ. ಯಾಕಂದ್ರೆ ಎಲ್ಲಾ ಕಡೆ ಹೋದಾಗ ಏನ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಸೀನಿಯರ್ ಯಾವ ತರ ಇತ್ತು ಅವತ್ತೊಂದು ಇದು ಹೆಂಗಿತ್ತು ಅನ್ನೋದು ನಾನು ಇಲ್ಲಿವರೆಗೂ ತೋರ್ಸ್ಕೊಳ್ತಾ ಬರ್ತಾ ಇದೀನಿ. ಯಾಕಂದ್ರೆ ಪ್ರತಿ ಸತಿ ಇದನ್ನೇ ಮಾಡಕ್ ಹೋಯ್ತು ಅಂದ್ರೆ ಸರ್, ಮುಂಚೆ ಹಿಡಿದ ತಕ್ಷಣ ಜೊತೆ ಹಾಕ್ಬಿಡೋರು, ಜಾಸ್ತಿ ಕಣ್ಣು ನೋಡ್ತಾ ಇರ್ಲಿಲ್ಲ. ಅವಾಗ ನಮ್ಮ ಇದ್ರಲ್ಲಿ ನಮ್ ಶೋಕಿಯಲ್ಲಿ ಅವಾಗ ಕಲ್ತಿರೋದು ಕಣ್ಣು ನೋಡ್ತಾ ಇಲ್ಲ. ಇವಾಗಗಳು ಜಾಸ್ತಿ ಕಣ್ಣುಗಳು ನೋಡ್ತಾರೆ, ಇವಾಗ ಕಣ್ಣು ನೋಡ್ತಾರೆ. ಅವಾಗ ಎಲ್ಲಿ ಜಾಸ್ತಿ ಕಣ್ಣು ಸರ್ ಅವತ್ತು ಸೀನಿಯರ್ಗಳು ಕೂಡ ನಾನು ಮೊನ್ನೆ ಕೂಡ ಮಾತಾಡಿದಾಗ ಜಾಸ್ತಿ ಕಣ್ಣು ನೋಡ್ತಾ ಇಲ್ಲ. ಆ ಲೈನ್ ನ ಬಿಟ್ಬಿಟ್ಟು ಆ ಲೈನ್ಗೆ ಲೈನ್ ಸೇರಿಸಿದ್ರೆ ಕರೆಕ್ಟ್ ಆಗಿ ಆಡುತ್ತೆ. ಇಲ್ಲ ಸರ್, ಇಲ್ಲ, ನನಗೆ ಸೀನಿಯರ್ಗಳು ಕೂಡ ನನಗೂ ಸಾಕಷ್ಟು ನೋಡಿದ್ದಾರೆ. ಒಂದ್ ಅಕ್ಕಿ ಅಂತ ತಗೊಂಡಾಗ ಅದ್ರ ಬಣ್ಣ, ಅದ್ರದ್ದು ಕಣ್ಣು, ಅದ್ರದ್ದು ಬಾಲ, ಅದ್ರದ್ದು ಕಾಲು, ಅದ್ರದ್ದು ಪಕ್ಕಟ ಎಲ್ಲ ಪ್ರತಿಯೊಂದನ್ನು ನೋಡೇನೆ ಅವ್ರ ಜೊತೆ ಆಗ್ತಾ ಇದ್ರು ಅಂತ ನನಗೂ ಕೂಡ ಇವಾಗ ಹೇಳಿದ್ರು. ಇವಾಗ್ಲೂ ಅದೇ ಹೇಳ್ತಾರೆ. ಹೌದಪ್ಪ, ಇವಾಗ ನನ್ನ ಒಂದು ಲ್ಯಾಂಗ್ವೇಜ್ ಅಲ್ಲಿ, ಯಾಕಂದ್ರೆ ನಾನು ಯೂಸ್ಡ್ ಕಾರ್ ಡೀಲರ್, ನಾನು ಕಾರ್ ತಗೊಳ್ಳೋದು ಮಾರೋದು ನನ್ನ ಬಿಸ್ನೆಸ್. ಅದ್ರಲ್ಲಿ ಕೂಡ ಅವರು ಅದೇ ಒಂದು ಇದು ಉದಾಹರಣೆ ಕೊಟ್ಟು ಹೇಳ್ತಾರೆ, ಅಪ್ಪ ನಿನ್ ಕಾರ್ ಮೇಲ್ಗಡೆ ಎಲ್ಲ ಪೇಂಟ್ ಮಾಡಿ ಹೊಸ ಕಾರ್ ಮಾಡಿರ್ಬೋದು, ಒಳಗಡೆ ಇಂಜಿನೇ ಕೆಟ್ಟೋಗಿದ್ರೆ ಏನಪ್ಪಾ ಮಾಡೋದು ಅಂತ ಕೇಳ್ತಾರೆ. ಅಂದ್ರೆ ಒಂದು ಅಕ್ಕಿ ಅಂತ ಬಂದಾಗ ಅದ್ರಲ್ಲಿ ಪ್ರತಿಯೊಂದು ನೋಡ್ಬೇಕಾಗತ್ತೆ. ಒಂದು ಬಣ್ಣ ನೋಡ್ಬಿಟ್ಟು, ಒಂದು ಸೌಂದರ್ಯ ನೋಡ್ಬಿಟ್ಟು ಅದು ನೀನು ಜಡ್ಜ್ ಮಾಡಕ್ ಆಗಲ್ಲ. ಅದ್ರಲ್ಲಿ ಏನಂತ ಹೇಳಿದ್ರೆ ಎಲ್ಲ ನೋಡ್ಬೇಕು. ಇಂಜಿನ್ ನೋಡ್ಬೇಕು, ಸಸ್ಪೆನ್ಷನ್ ನೋಡ್ಬೇಕು, ಟೈರ್ ಕರೆಕ್ಟ್ ಆಗವ ನೋಡ್ಬೇಕು, ಪ್ರತಿಯೊಂದನ್ನು ಒಳಗಡೆ ಕುತ್ಕೊಳ್ಳೋ ಸೀಟ್ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಬೇಕು, ಆ ಸೀಟ್ ಬೆಲ್ಟ್ ಹಾಕೊಂತಿಯಲ್ಲ ಅದನ್ನ ನೋಡ್ಬೇಕು ಅಂತ ಈ ತರ ಒಂದು ಹಿರಿಯರು ಹೇಳ್ತಾರೆ ಸರ್. ಆಯ್ತಾ? ಆದ್ರೆ ಅವಾಗೆಲ್ಲ ನೋಡ್ತಿದ್ರು ಅಂತ. ಇವತ್ತು ನಾನು ಮೊನ್ನೆನೂ ಒಂದು ಕೇಳಿದೆ, ನೀವು ನೋಡಿದಂತ ಜಾತಿಗಳು ಹಳೇ ಒಂದು ಜಾತಿ, ಮೊನ್ನೆನೂ ಕೂಡ ಮಾತಾಡಿದಾಗ ಬ್ಲೂಸ್ ರಾಮಣ್ಣ ಅವ್ರದ್ದು ಒಂದು ಇದ್ರದ್ದು ರೋಷನ್ನು ಮತ್ತೆ ಇದ್ರದ್ದು ಅಂತ ಬಣ್ಣಗಳೇ ಇಲ್ಲ ಅಂತ ಯಾರೋ ಒಬ್ರು ಹಿಂಗೆ ಇಂಟರ್ವ್ಯೂ ಮಾಡ್ತಾ ಇದ್ವಿ, ಅವ್ರ ಮಧ್ಯದಲ್ಲಿ ಬಂದ್ರು. ಅವಾಗ ಹೇಳಿದ್ರು, ರೋಷನ್ ನೋಡಿದ್ಯಾನಪ್ಪ ನೀನು, ಸೌರನ್ ನೋಡಿದ್ಯಾ? ಸೌರನ್ ನಮ್ಮ ಮನೇಲಿ ಇದೆ ಅಂತ ಹೇಳಿದ್ರು. ಏನಪ್ಪಾ ಸೌರನ್ದು ಅದ್ರದ್ದು ಸಿಂಪ್ಟಮ್ಸ್ ಹೇಳು ಅಂತ ಹೇಳಿದ್ರು. ಅರ್ಥ ಆಯ್ತು? ಅದನ್ನ ಹೇಳ್ಲಿಕ್ಕೆ ಅವರು ಹಿಂಗಿದೆ, ಹಂಗಾರಲ್ಲ ಬಿಡಪ್ಪ, ಅದು ಅಲ್ಲ. ಸೌರಂದು ಅದ್ರದ್ದೇ ಅದೊಂದು ಸಿಂಪ್ಟಮ್ಸ್ ಬೇರೆ, ಅರ್ಥ ಆಯ್ತಾ? ಸಬ್ಜಾದ ಅವ್ರದೇ ಒಂದು ಬ್ಲೂಸ್ ರಾಮಣ್ಣ ಅವ್ರದ್ದು ಸಬ್ಜಾನೇ ಬೇರೆ, ಈ ಥರದ್ದೆಲ್ಲ ಇದಾವೆ. ಅದ್ರದ್ದು ಸಿಂಪ್ಟಮ್ಸ್ಗಳು ಅದ್ರ ಬೇರೆ. ಇವಾಗೆಲ್ಲ ಸಬ್ಜಾ ಅಂದಿದ ತಕ್ಷಣ ಅದು ಬ್ಲೂಸ್ ಸಬ್ಜಾ ಅಂತ ಹೇಳಕ್ಕಾಗಲ್ಲ. ಅದು ಎಲ್ಲ ಬಂದಾಗೆ ಇವಾಗ ನೀವು ಹೇಳಿದ್ರಲ್ಲ, ನೀವು ಮಾಡಿದ್ದು BTS ತಾಮ್ರಲ್ಲು, ಎಲ್ಲಾ ತಾಮ್ರಲ್ಲೂ ಇವಾಗ ನಂದು ಎಲ್ಲಾ ತಾಮ್ರಲ್ಲೂ ಬಿಡ್ತೀನಿ. ನಿಮ್ದೇ ಆದ ಸಿಂಪ್ಟಮ್ಸ್ ಅಲ್ಲಿ ಇದ್ರೆ ತಾನೇ ನೀವು ಅದು ಎಕ್ಸೆಪ್ಟ್ ಮಾಡ್ಕೊಳ್ಳೋದು, ಇದು ನಂದೇ ಮನೆ ಲೈನ್ ಅಂತ. ಅದು ಲೈನ್ ನಾನ್ ಮಾಡಿರೋದು ಕ್ಲೀನ್ ಆಗಿ ಹೇಳ್ತೀನಿ ನಾನು. ಅದೇ ನಿಮ್ಗೆ ಗೊತ್ತಿರುತ್ತೆ. ಅದು ಹೇಗೆ ಸರ್ ಅದು ನನ್ಗೆ ತಾಮ್ರಲ್ದು ಅದು ನಿಮ್ದೇ ಅಂತ ಐಡೆಂಟಿಟಿ ಮಾಡಕ್ಕೆ ಏನದು ಇದು ಸರ್? ಹಂಗೆ ಬಿಟ್ರೇನು ನೋಡ್ಬೋದು. ಶೇಪ್ ಕಟ್ಗಳು ಚೇಂಜ್ ಇರುತ್ತೆ, ಕಣ್ಣು ಚೇಂಜ್ ಇರುತ್ತೆ. ಒಂದು ಏನೇ ಮಾಡಿದ್ರು ಹಾರಾಟಾಗೆ ಮಾಡ್ಬೇಕಂದ್ರೆ ಮಾಡ್ಬೋದು. ನಾನು ಜಾಸ್ತಿ ಮಾತಾಡಲ್ಲ ಅದ್ರ ಬಗ್ಗೆ, ಯಾಕಂದ್ರೆ ನನ್ಗೆ ದ್ರೋಹ ಮಾಡಿದಾರಲ್ಲ, ಅದಕ್ಕೆ ನಾನು ಹೇಳಲ್ಲ ಲೈವಲ್ಲಿ. ನಾನು ನೀವು ಬೇಕಾದ್ರೆ ಸಪರೇಟ್ ಆಗಿ ಕೇಳಿ ನಾನು ಹೇಳ್ತೀನಿ, ಅದು ಗಂಧನ ಹೇಳ್ಬಿಡ್ತೀನಿ ನಾನು. ಯಾಕಂದ್ರೆ ಸ್ವಲ್ಪ ಮುಚ್ಚಿಕ್ಬೇಕು, ಮುಚ್ಚಿಕ್ಕಿಲ್ಲ ಅಂದ್ರೆ ಆಗಲ್ಲ. ಹಲಬರೆಲ್ಲ ಏನ್ ಮಾಡಿದ್ರು, ಮುಚ್ಚಿಕ್ಬಿಟ್ಟ ಹೋದ್ರು. ಯಾಕಂದ್ರೆ ಅವಾಗೆಲ್ಲ ಹೊಸ್ತಾದಗಳು. ಇವಾಗ ನಾನು ಹೇಳ್ತೀನಿ, ಇಲ್ಲ ಅಂತ ಹೇಳಲ್ಲ ನಾನು. ಏನಾದ್ರು ದ್ರೋಹ ಮಾಡ್ತಾರಲ್ಲ, ಹೆಂಗ್ ಹೇಳಕ್ ಸಾಧ್ಯ? ಯಾರನ್ನ ನಂಬೋದು? ಯಾರನ್ನ ನಂಬಕ್ಕಾಗತ್ತೆ? ಸರಿ ಸರ್, ಆಯ್ತು. ಮೀಸ ತಿರುಗಿಸ್ತಾರೆ ಇವಾಗ. ಸರಿ ಸರ್, 10 hour 12 hour ಆದ ತಕ್ಷಣ ಮೀಸ ತಿರುಗಿಸ್ತಾರೆ, ಹೇಳ್ಕೊಟ್ಬಿಟ್ರೆ. ಸರಿ ಸರ್, ನಮ್ಮ ಹೆಸರು ಏನಾನ ಹೇಳಿದ್ರ, ಏನಾನ ಶೇಖರ್ದ ಅಂತ ಹೇಳಿದ್ರ, ಯಾರಾನ ಹೇಳಿಲ್ಲ. ನಾನು ಅದಕ್ಕೆ ಹೇಳಲ್ಲ. ಈ ವರ್ಷ ಏನಾದ್ರು ಪ್ಲಾನ್ ಏನಾದ್ರು ಮಾಡಿದಾರ ಸರ್ ಟೂರ್ನಮೆಂಟ್ ಕಟ್ಟೋದಕ್ಕೆ? ಸರ್, ಮಾಡೋಣ ಅನ್ಬಿಟ್ಟು. ನಮ್ಗೆ ಯಾರನ ಒಳ್ಳೆಯವ್ರು ಸಿಕ್ಕಿದ್ರೆ. ಒಳ್ಳೆಯವ್ರು ಅಂದ್ರೆ ಏನ್ ಸರ್? ಸರ್, ಒಳ್ಳೆಯವ್ರು ಅವ್ರದೇ ಇದು ಅಕ್ಕಿ ಮಾಡಿದ್ದು ಏನ್ ಮಾಡಿದ್ದು ಅಂದ್ರೆ ನೀವು ಟೂರ್ನಮೆಂಟ್ ಕಟ್ಟಲ್ಲ? ಟೂರ್ನಮೆಂಟ್ ಕಟ್ಟಲ್ಲ ಸರ್ ನಾನು. ತುಂಬಾ ದಿವಸ ಆಯ್ತು ನಾನು ಟೂರ್ನಮೆಂಟ್ ಕಟ್ಟಿ. ನಮ್ಮ ಮನೆ ಪ್ರಾಬ್ಲಮ್ ಇಂದ ನಾನು ಹೋಗ್ಲಿಲ್ಲ ನಾನು. ಬಟ್ ಇವತ್ತು ಏನಾದ್ರು ಟೂರ್ನಮೆಂಟ್ಗೆ ಎಲ್ಲಾರು ಕಟ್ತೀನಿ ಮಾಡ್ತೀನಿ ಅಂದ್ರೆ ಅಕ್ಕಿ ಕೊಡ್ತೀರಾ? ಅಕ್ಕಿ ಕೊಡ್ತೀನಿ ನಾನು. ನಮ್ಮ ಫ್ರೆಂಡ್ಗಳೆಲ್ಲ ಇದ್ದಾರೆ, ಅವರು ಅಕ್ಕಿ ಅವ್ರಿಗೆ ಮಾಡಿ ನಾನು ಕೊಡ್ತೀನಿ. ಓಕೆ.
ಅಂದ್ರೆ ನಿಮ್ಮಿಂದ ಅಂದ್ರೆ ಹೊಸ ಅಶೋಕ್ದವ್ರು ಏನ್ ಬರ್ತಾರೆ ಅವ್ರಿಗೆ ನಿಮ್ಮಿಂದ ಮಾಹಿತಿ ಖಂಡಿತ ಸಿಗುತ್ತೆ ಹೇಳ್ಬೋದು. ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಸರ್ ನಿಮ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಅಂತ ಹೇಳಿದ್ರೆ ಕರೆಸ್ಬಿಟ್ಟಿದ್ರೆ ಒಂದ್ 2 ನಿಮಿಷ ಅವ್ರ ಹತ್ರ ಮಾತಾಡ್ಬಿಟ್ಟು ನಿಮ್ಮ ನೆಕ್ಸ್ಟ್ ಎಪಿಸೋಡ್ ಬಂದ್ಬಿಟ್ಟು ಅವರೆಲ್ಲ ಎಲ್ಲೆಲ್ಲ ಹೋದ್ರು ಸರಿ. ಅಲ್ಲ ಅಕ್ಕಿನ ಕೊಟ್ಬಿಟ್ಟು ನಿಮ್ ಕೈಲಿ ಅದ್ರಲ್ಲಿ ಯಾಕೆಂದ್ರೆ ನಂಗೆ ಕೆಲವೊಂದು ಮಾಹಿತಿಗಳು ಬೇಕಾಗುತ್ತೆ ಹೊಸಬ್ರಿಗೆ, ಅದನ್ನ ನಿಮ್ಮ ಒಂದು ಅನುಭವನ ಅವ್ರ ಹತ್ರ ಹಂಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸರ್ ಇನ್ನೊಂದು ಈ ಒಂದು ನಾನು ಇದು ವಿಷಯ ಕೇಳಲೇಬೇಕು. ಇವಾಗ ಸಾಕಷ್ಟು ಇವಾಗ ನೀವು 45-50 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಸುಮಾರಷ್ಟು ಏನಂತ ಹೇಳಿದ್ರೆ ಪ್ರತಿಯೊಬ್ಬರ ಹತ್ರ ಹೋದ್ರು ಕೆಲವೊಂದು ಹೆಸರುಗಳು ಬಂದೇ ಬರುತ್ತೆ. ಅವ್ರೊಂಥರ ಏನಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಪರಿಚಿತರು, ಆಯ್ತಾ? ಅಂತ ಒಂದು ನಾನೇ ನಿಮ್ಗೆ ಇಂಟು ಕೊಟ್ಬಿಡ್ತೀನಿ. ನಿಮ್ಗೆ ಇವರು ನಮ್ಮ ವೀಣೆ ಗೋಪಾಲ್ ಅವರಾಗಿರ್ಬೋದು, ಮತ್ತೆ ನಮ್ಮ ಟ್ಯಾನಿ ರೋಡು ಗುರುಮೂರ್ತಿ ಅಣ್ಣವರಾಗಿರ್ಬೋದು, ಈ ತರದವರು ಅವ್ರ ಹತ್ರ ಎಲ್ಲ ಒಡನಾಟಗಳು ಏನಾದ್ರು ಇಟ್ಕೊಂಡಿದ್ದ ಅನುಭವ ಇದೆಯಾ ಸರ್? ಅನುಭವ ಇದೆ ಸರ್. ಯಾವ ರೀತಿಲಿ ಇತ್ತು ಸರ್ ನಿಮ್ ಒಡನಾಟ? ಚೆನ್ನಾಗಿತ್ತು ಸರ್. ಯಾರ್ಯಾರನ್ನ ನೋಡಿದ್ರಿ ಸರ್ ಅವತ್ತಿನ ಟೈಮಲ್ಲಿ? ಗುರುಮೂರ್ತಿನ ನೋಡಿದೀನಿ, ಓಕೆ. ಕಣ್ಕಣ್ಪಳ್ಳಿ ರಾಜನ ನೋಡಿದೀನಿ, ಸದಾ ಅವ್ರನ್ನ ನೋಡಿದೀನಿ, ಓಕೆ. ಆಮೇಲೆ ನಮ್ಮ ವೀಣೆ ಗೋಪಿನ ನೋಡಿದೀನಿ. ಇವರೆಲ್ಲ ನೋಡಿ ಹಲಬರೆಲ್ಲ ತುಂಬಾ ನೋಡಿದೀನಿ ಸರ್ ನಾನು. ಚೆನ್ನಾಗಿ ಮಾತಾಡಿದೀನಿ, ಎದುರುಗಡೆನೆ ಮಾತಾಡಿ ಕುಂತ್ಕೊಬಿಟ್ಟು ಟೈಮ್ ಪಾಸ್ ಮಾಡೋದು. ಕಣ್ಕಣ್ಪಳ್ಳಿ ರಾಜನ ಮನೇಲಿ ಎಲ್ಲಾ ಬಂದ್ ಸೇರೋರು, ಅಲ್ಲೇ ನಾನು ಹೋಗ್ತಾ ಇದ್ದೆ ಅಲ್ಲಿ. ಓಕೆ. ಅಂದ್ರೆ ಇದು ಸುಮಾರಷ್ಟು ಕೇಳಲ್ಪಟ್ಟಾಗ ಏನಂತ ಹೇಳಿದ್ರೆ ಕಣ್ಕಣ್ಪಳ್ಳಿಗೆ ಅಂತ ಸುಮಾರು ಜನ ಬರ್ತಾ ಇದ್ರು ಅಂತ ಹೇಳಿದ್ರು. ಅಂದ್ರೆ ಒಂದು ಪಾರಿವಾಳ ಶೋಕಿ ಅಂತ ಹೇಳ್ಬಿಟ್ಟು ಅವತ್ತು ಆ ಟೈಮ್ ಅಲ್ಲಿ ಇತ್ತ ಸರ್ ಅದು? ಹೌದು, ಎಲ್ಲಾರು ಬಂದು ಸಭೆ ಸೇರೋದಿತ್ತು ಸರ್. ಎಲ್ಲ ಇಟ್ಕೊಂಡಿದ್ದೆ ನಾನು. ಓಕೆ. ಅಂದ್ರೆ ಆಗಿನ ಕಾಲದಲ್ಲಿ ಕೂಡ ಅಷ್ಟೇ ಒಂದು ಶೋಕಿಗೆ ಒಂದು ಮಾನ್ಯತೆ ಕೊಡ್ತಾ ಇದ್ರಿ ನಾನು. ಓಕೆ ಸರ್. ಇಂಥವ್ರ ಹತ್ರ ಎಲ್ಲ ಸೀನಿಯರ್ಗಳ ಹತ್ರ ಇದ್ದಾಗ ಅವರಲ್ಲಿ ಏನಾದ್ರು ಒಂದು ವಿದ್ಯೆಗಳನ್ನ ಇಂಥವ್ರ ಹತ್ರ ಕಲ್ತಿದೀನಿ ಅಂತ ಏನಾದ್ರು ಹೇಳಲಿಕ್ಕೆ ಏನಾದ್ರು ಆಗತ್ತಾ ನಿಮ್ ಕೈಲಿ? ಕಲ್ತಿದೀನಿ ಸರ್ ನಾನು. ಯಾರು ಕಲ್ತಿದ್ದೀರಾ ಸರ್? ಅದೇ ಗುರುಮೂರ್ತಿ, ನೆಕ್ಸ್ಟ್ ಬಂದು ವೀಣಂ ಗೋಪಿ, ನಮ್ಮ ಸದಾ, ಇವ್ರ ಹತ್ರ ಎಲ್ಲ ಒಂದೊಂದು ಚಿಕ್ಕದು ಅಷ್ಟೇನೆ, ಜಾಸ್ತಿ ಏನಿಲ್ಲ. ಯಾವ್ದು ಹೇಳ್ತಾರೆ ಅದನ್ನ ಹಂಗೆ ಹೇಳ್ಕೊಂಡು ಕತ್ಕೊಂಡ್ ಬಂದಿದ್ದೀನಿ. ಓಕೆ. ಮತ್ತೆ ಯಾರಾದ್ರೂ ನೆನ್ಸ್ಕೊಳ್ಬೇಕು ಅಂತ ಹೇಳಿದ್ರೆ ಯಾರು ನೆನ್ಸ್ಕೊಂತೀರಾ ಸರ್? ನಮ್ಮ ಉಳ್ಳಂಡಿ ಕೃಷ್ಣಪ್ಪ ಇದ್ರಲ್ಲ, ಅವ್ರನ್ನ ನೆನ್ಸ್ಕೊಂತೀನಿ ನಾನು. ಓಕೆ. ಅವ್ರ ಹತ್ರ ಯಾವ ತರ ಇತ್ತು ಸರ್ ಒಡನಾಟ ನಿಮ್ಗೆ? ಚೆನ್ನಾಗಿತ್ತು ಸರ್. ಆಮೇಲೆ ಗೋಪಾಲ ಅಂತ ಇದ್ರಲ್ಲ, ಯಾರು ಇಬ್ರು ಗೋಪಾಲ್ ಅವರಿದ್ದಾರೆ? ಅವರು ಕರಿಗೋಪಾಲ ಅಂತ ಹೇಳ್ತಾರೆ ಎಲ್ಲಾನು, ಅದಕ್ಕೆ ನಾನು ಕೇಳಿದ್ದು. ಅವ್ರ ಹತ್ರ. ನೆಕ್ಸ್ಟ್ ಬಂದು ಪೈಪ್ಲೈನ್ ಬಾಬು, ಅವ್ರ ಹತ್ರನು ಒಡನಾಟ ಇತ್ತು ಸರ್. ಬಾಬು ಹತ್ರ ನಿಮ್ಮ ಫ್ರೆಂಡ್ಶಿಪ್ ಇತ್ತು. ಯಾವ್ದಾರ ಅಕ್ಕಿಗಳು ಕೊಟ್ಟಿದ್ದು ತಗೊಂಡಿದ್ದು ಏನಾರು ಆತರ? ಇಲ್ಲ ಸರ್, ನಾನು ಅಕ್ಕಿ ಕೊಡ್ಲಿಲ್ಲ ಅವ್ರಿಗೆ, ಅವರು ನಮ್ಗೆ ಅಕ್ಕಿ ಕೊಟ್ಟಿಲ್ಲ ಅವರು. ಓಕೆ. ಬರ ಮಾತುಕತೆನೆಲ್ಲ ಅಷ್ಟೇನೆ ಅವ್ರದ್ದು ಅಷ್ಟೇ. ಓಕೆ. ಏನಾದ್ರು ಅವ್ರ ದವಡಿಗೆ ಏನಾರು ಹೋಗಿರೋದು, ನಿಮ್ ದವಡಿಗೆ ಅವ್ರು ಏನಾರು ಆಮೇಲೆ ವೆಂಕಟಪ್ಪ ಅವರೆಲ್ಲ ಗೊತ್ತು ಸರ್. ಓಕೆ. ಅವ್ರ ಜೊತೆಲ್ಲ ಒಡನಾಟ ಇತ್ತು ನಮ್ಗೆ. ಸರ್ ಇನ್ನೊಂದು ನಾನು ಕೇಳಲೇಬೇಕಿದು, ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಅಕ್ಕಿಗಳನ್ನ ಒಂದು ಬ್ರೀಡ್ ಅಂತ ಮಾಡಿ ನೀವ್ ಯಾಕೆ ಪ್ರಪಂಚಕ್ಕೆ ಹೊರ ಜಗತ್ತಿಗೆ ಯಾಕೆ ಬರ್ಲಿಲ್ಲ ಅಂದ್ರೆ ನಮ್ಮ ಮನೆ ಪರಿಸ್ಥಿತಿ ಆತರ ಇತ್ತು ಸರ್. ನಮ್ಮಪ್ಪ ಬಿಡ್ತಾ ಇಲ್ಲ ನನಗೆ. ಅಲ್ಲ ಹೌದು, ಕರೆಕ್ಟ್. ನೀವು ಇವಾಗ ಬ್ರೀಡ್ ಮಾಡಿದ್ರಿ, ಸುಮಾರಷ್ಟು ಸಾಕಷ್ಟು ಕಡೆ ಕೊಟ್ರಿ, ಮಾಡಿದ್ರಿ, ಎಲ್ಲ ಮಾಡಿದ್ರಿ. ಅದು ಇವಾಗ ಮುಂಚೆ ಕೊಟ್ಟಿರೋದಲ್ಲ ಸರ್, ಒಂದು 30 ವರ್ಷಕ್ಕೆ ಮುಂಚೆ ನಾನು ಕೊಟ್ಟಿರೋದು ಅಷ್ಟೇನೆ ಎಲ್ಲ. ಓಕೆ. ಅದಕ್ಕೂ ಮುಂಚೆನೆ ನಮ್ಮಪ್ಪ ಬಿಡ್ತಾನೆ ಇರ್ಲಿಲ್ಲ. ಸರ್ ಇತ್ತೀಚಿನ ದಿನಗಳಲ್ಲಿ ಯಾರಿಗಾದ್ರೂ ಒಂದು ಮನೆಯಲ್ಲಿ ನೀವು ಅಕ್ಕಿಗಳು ಕೊಟ್ಟಿ ಆರ್ಸಿರೋಂತ ಉದಾಹರಣೆಗಳು ಏನಾರು ಇದೆಯಾ ಸರ್? ಅದೇ ಹೇಳಲೇ ಇಲ್ಲ ನನಗೆ. ಯಾವಾಗ ಕೊಟ್ಟಿದ್ರಿ ಸರ್? ಯಾವ ವರ್ಷದಲ್ಲಿ ಕೊಟ್ಟಿದ್ರಿ ಹೇಳಿ ಸರ್? ನನಗೆ ಬಂದು 28 ವರ್ಷಕ್ಕೆ ಮುಂಚೆನೆ ನಾನು ಕೊಟ್ಟಿದ್ದೆ. ಅಲ್ಲಲ್ಲ, ಅವಾಗಲ್ಲ ನಾನು ಹೇಳ್ತಾರೆ ಈ ಒಂದು ಇವಾಗ ಕೊಟ್ಟಿರೋದಂದ್ರೆ ರೈಲ್ವೆ ಅವರು ಪ್ರಸಾದ್ ಅವರೇನೆ ನನಗೆ ಹೇಳಿದ್ದು, ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಹೇಳಿದಂದ್ರೆ 11 ಕಾಲ ಅವರ್ ಆಡ್ತು ಶೇಖರ್ ಅವರೇ ನೀವು ಕೊಟ್ಟಿರೋದ್ ಅಂದ್ಬಿಟ್ಟು ಅವರೇ ಹೇಳಿದ್ ನನ್ಗೆ. ಬಟ್ ಅದು ಕಾಸು ಕೊಟ್ಟಿದ್ರಿ ಅಲ್ವಾ? ಕಾಸು ಕೊಟ್ಟಿದ್ದೀನಿ ಸರ್, ಸುಮ್ಮನೆ ಕೊಡ್ಲಿಲ್ಲ. ಅದನ್ನ ಅವರು ಹೇಳ್ಕೊಂಡು ಒಂದು ಜಸ್ಟ್ ಹೇಳ್ಬೋದು ಅಷ್ಟೇನೆ. ಹೇಳಿದ್ರು, ಅದು ಒಂದು ಕ್ರೆಡಿಟ್ ನಿಮಗೆ ಸಿಕ್ಕಿದೆ. ಬಟ್ ಆದರೆ ನಾನು ಹೇಳ್ತಾ ಇರೋದು ಈ ಒಂದು 5 ವರ್ಷದಲ್ಲಿ 2020ರಿಂದ ಈ 26ವರೆಗೂನು, 26 ಬೇಡ 25ರವರೆಗೂನು ಯಾವ್ದಾರ ಅಕ್ಕಿಗಳು ಕೊಟ್ಟಿ ಉದಾಹರಣೆ ಇದೆಯಾ? ಅದ್ರಲ್ಲಿ ಏನಾರು ಆಡಿರೋ ಉದಾಹರಣೆಗಳು ಏನಾರು ಇದೆಯಾ? ನಾನು ಕೊಡ್ಲಿಲ್ಲ ಸರ್. ಒಂದು ವರ್ಷ ಅಲ್ಲ ನಾನು ಹೇಳ್ತಾ ಇರೋದು 2020ರಿಂದ ಹೇಳ್ತಾರೆ, 5 ವರ್ಷದ ಹಿಂದಿಂದ ಹೇಳ್ತಾರೆ. ಕೊಟ್ಟಿದ್ದೀನಿ ಸರ್. ಅವಾಗ 5 ವರ್ಷದೊಳಗಡೆ ಕೊಟ್ಟಿದ್ದೀನಿ, ಆಡಿದ ಅಕ್ಕಿ. ಅವ್ರು ಹೆಸರು ಹೇಳಿಲ್ಲ. ಓಕೆ. ಮತ್ತೇನಾದ್ರೂ ಹೇಳ್ಬೇಕು ಅಂತ ಏನಾದ್ರು ಇದ್ರೆ, ಯಾಕಂದ್ರೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಅಕ್ಕಿಗಳು SR ಅನ್ಬಿಟ್ಟು ಅವರಿಗೆ ನಾನು
ಇಷ್ಟಿಷ್ಟಪ್ಪ ಮರಿ ನಾನು ಕೊಟ್ಟೆ ಸರ್ ಹ್ಮ್ ಗುಲ್ದರ್ ಲೈನಲ್ಲಿ. ಹ್ಮ್ ಆ ಗುಲ್ದರ್ ಲೈನಲ್ಲಿ ತುಂಬಾ ರೆಕಾರ್ಡ್ ಮಾಡ್ತದ್ದು. ಏನ್ ಸರ್ ಅದ್ರ ರೆಕಾರ್ಡ್? ಅದು ಏನಂದ್ರೆ ರೆಕಾರ್ಡು, ಅದಕ್ಕೆ ನಾನೇ ತಗೊಂಡೋಗಿ 100 ಕೈ ನಾನು ಕೊಟ್ಟೆ ನಾನು. ಹ್ಮ್ ಅವ್ರು ಬಂದು 11 ಅವರ್ ಚಿಲ್ಲರೆ ಏನೋ ಆಡ್ತದ್ದು. ಹ್ಮ್ 11 ಅವರ್ ನೀವು ನಮ್ಮ ಮಾಡಿದ ಕೈಯಿಂದ ನಾನೇ ಬ್ರೀಡ್ ಮಾಡಿದ್ದು. ಹ್ಮ್ ಅದು ನಾನು ಸ್ಟಾರ್ಟಿಂಗ್ ನಲ್ಲಿ ಹೇಳಿಲ್ಲ, ಮರ್ತ್ಬಿಟ್ಟೆ. ಹ್ಮ್. ನಾನೇ ಬ್ರೀಡ್ ಮಾಡಿ ಅವ್ರಿಗೆ SR ಅವ್ರಿಗೆ ನಾನು ಕೊಟ್ಟೆ ನಾನು. ಹ್ಮ್ ಸರ್ SR ಅಂತ ಹೇಳಿದ್ರೆ ಯಾರು ಅಂತ? ಅವ್ರು ರೈಲ್ವೆನಲ್ಲಿ ಡ್ಯೂಟಿ ಮಾಡ್ತಾ ಇದ್ರು, ನಮ್ಮ ಫ್ರೆಂಡ್ಶಿಪ್ ಅವ್ರು ಚೆನ್ನಾಗಿತ್ತು ಸರ್. ಓಕೆ, ಇವಾಗ ಏನಾದ್ರು ಅಕ್ಕಿ ಸಾಕ್ತಾ ಇದಾರಾ ಸರ್? ಇಲ್ಲ, ಅವ್ರು ತೀರೋಗ್ಬಿಟ್ರು ತೀರೋಗ್ಬಿಟ್ಟಿದ್ದಾರೆ. ಅವರು. ಬಟ್ ಅದು ಅಕ್ಕಿಗಳೆಲ್ಲ ಏನ್ ಮಾಡಿದ್ರು ಅಂತ ಏನಾರು ಐಡಿಯಾ ಇದೆಯಾ? ಅವರು ಬೇರೆಯವರಿಗೆ ಕೊಟ್ರು, ಅವರೆಲ್ಲ ಏನೇನ್ ಮಾಡಿದ್ರು ಗೊತ್ತಿಲ್ಲ ಸರ್. ನಾನ್ ಮಾತ್ರ ಅದಕ್ಕೆ ಹೋಗಿಲ್ಲ. ಯಾವ ಇಸ್ವಿಲ್ ಕೊಟ್ಟಿದ್ದು ಸರ್ SR ಅವ್ರಿಗೆ? SR ಅವ್ರಿಗೆ ಅಮ್ಮಮ್ಮ ಅಂದ್ರೆ ಒಂದು 30 ವರ್ಷ ಆಯ್ತು ಸರ್ ನಾನು ಕೊಟ್ಟದ್ದು. 30 ವರ್ಷ? 30 ವರ್ಷ ಆಯ್ತು. 30 ವರ್ಷ ಅಂದ್ರೆ ಅವರು 30 ವರ್ಷದಿಂದಾನೇ ಬ್ರೀಡ್ ಮಾಡ್ಕೊಂಡು ಹೆಸರು ಮಾಡಿದ್ರು ಅವರು. ಈ SR ಅನ್ನೋರು ಯಾವ ಏರಿಯಾದಲ್ಲಿ ಇದ್ದಾರೆ ಸರ್? ಅವ್ರು ಬಂದು ಸಿದ್ದಾಪುರದಲ್ಲಿ ಇರೋದು ಸರ್. ಸಿದ್ದಾಪುರದಲ್ಲಿ? ಲಾಲ್ಬಾಗ್ ಸಿದ್ದಾಪುರದಲ್ಲಿ ಇರೋದು ಅವರು. ಓಕೆ, ಒಳ್ಳೆ ಹೆಸರು ಮಾಡಿದ್ರು. ಒಳ್ಳೆ ಹೆಸರು ಸರ್. ಓಕೆ, ಮತ್ತೇನಾದ್ರು ಹೇಳೋದೇನಾದ್ರು ಇದೆಯಾ ಸರ್? ಅಷ್ಟೇ ಸರ್, ಬೇರೆ. ಸರಿ ಸರ್, ಇವಾಗ ಅಕ್ಕಿ ನೋಡಕ್ ಹೋಗೋಣ ಸರ್. ಸರಿ ಸರ್. ಓಕೆ ಸ್ನೇಹಿತರೆ, ಇನ್ನೊಂದೇನಂತ ಹೇಳಿದ್ರೆ ಡಬಲ್ ರೋಡ್ ಪಕ್ಕ ವಿನಾಯಕ ನಗರ್ ಅಲ್ಲಿ ಶೇಖರ್ ಅವರು, ಇವಾಗ ನಾವು ಆಲ್ರೆಡಿ ಇವತ್ತು ಇಂಟರ್ವ್ಯೂ ಮಾಡಿದ್ವಿ, ಅದು ಆಲ್ರೆಡಿ ಎಪಿಸೋಡ್ ನೋಡಿದೀರಾ ನೀವು. ಸುಮ್ಮನೆ ಏನಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸು ಕೇಳ್ತಾನೆ ಹೊರಟ್ರೆ ಒಂದು ತುಂಬಾನೇ ಇದೆ ಅದನ್ನ ಹೇಳಕ್ಕಂಥದ್ದು. ಬಟ್ ಇವರು ಮೂಲ ಒಂದು 3 ರಿಂದ 4 ಜೊತೆ ಮಾಡಿದ್ದಾರೆ. ಬಟ್ ಅದರಲ್ಲಿ ಒನ್ ಆಫ್ ದಿ ಫೇವ್ರೆಟ್ ಲೈನ್ ಅಂತ ಹೇಳಿದ್ರೆ, ಇಲ್ಲಿ ಪಕ್ಕದಲ್ಲೇ ಶಾಂತಿನಗರದು BTS ಒಂದು ಇದಿರೋದ್ರಿಂದ ಅದ್ರ ಮೇಲ್ಗಡೆ ಆಡಿದ್ದಂತ ಒಂದು ತಾಮ್ರಾಲ್ಗೆ BTS ತಾಮ್ರಾಲ್ ಅಂತ ಒಂದು ಹೆಸರು ಮಾಡುದು. ಇವ್ರೇನಂತ ಹೇಳಿದ್ರೆ ಸಾಕಷ್ಟು ಜನಗಳಿಗೆ ಅಕ್ಕಿಗಳನ್ನ BTS ತಾಮ್ರಾಲ್ನ ಕೊಟ್ಟಿದ್ದಾರೆ. ಅದು ಮಿನಿಮಮ್ 10 ಅವರಿಂದ 11 ಅವರ್ 12 ಅವರ್ ಎಲ್ಲ ಅಕ್ಕಿ ಆಡಿದೆ. ಬಟ್ ಎಲ್ಲೂ ಕೂಡ ಇವರಿಗೆ ಹೆಸರು ಬಂದಿಲ್ಲ, ಅದು ಹೆಸರು ಎಲ್ಲೂ ಹೇಳಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಇವ್ರಿಗೇನಂತ ಹೇಳಿದ್ರೆ ಸಾಕಷ್ಟು ಅನುಭವ, ಒಂದು ಈ ಪಾರಿವಾಳದಲ್ಲಿ 48 ರಿಂದ 50 ವರ್ಷದ ಅನುಭವ ಪಡೆದಂಥವ್ರು ಇವರು. ಯಾಕೆಂದ್ರೆ ಸುಮ್ಮನೆ ಅವ್ರನ್ನ ಮಾತಾಡ್ತಾನೆ ಹೊರಟ್ರೆ, ಅವ್ರ ಎಕ್ಸ್ಪೀರಿಯನ್ಸ್ ಕೇಳ್ತಾನೆ ಹೊರಟ್ರೆ, ಅದ್ರಲ್ಲಿ ಏನಂದ್ರೆ ಪ್ರಾಕ್ಟಿಕಲ್ ಆಗಿ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ಪ್ರಾಕ್ಟಿಕಲ್ ಆಗಿ ಅವ್ರ ಮನೇಲಿ ಇರ್ತಕ್ಕಂಥ, ಅವ್ರ ಹತ್ರ ಇರ್ತಕ್ಕಂಥ ಒಂದು 5 ತಳಿಗಳು ಅವ್ರದೇ ಆದ ಕ್ರಿಯೇಟಿವಿಟಿ ಎಲ್ಲಿ ಮಾಡಿರೋಂಥ ತಳಿಗಳು. ಒಂದು BTS ತಾಮ್ರಾಲ್ ಆಗಿರ್ಬೋದು, ಒಂದು ಜೋಪ್ಡಿ ಲೈನ್ ಸಬ್ಜಾ ಆಗಿರ್ಬೋದು, ಮತ್ ಇನ್ನ 3-4 ನಾನು ಅದನ್ನ ಸುಮ್ಮನೆ ಹೇಳ್ತಾ ಹೊರಟ್ರೆ ಇದಾಗತ್ತದು. ಇನ್ನೊಂದೇನಂತ ಹೇಳಿದ್ರೆ ಅದನ್ನ ಅವ್ರ ತೋರಿಸಿ, ಅವ್ರ ಕೈಲಿ ಅಕ್ಕಿಗಳು ಇಟ್ಟು ಅವ್ರ ದಾವಡಿಲಿ ನೋಡಿ ಏನೇನ್ ಸಿಂಪ್ಟಮ್ಸ್ ನೋಡ್ತಾರೆ, ಒಂದು ಆರೋಡ ಅಕ್ಕಿಗೆ ಏನೇನ್ ಇರಬೇಕು ಬೇಸಿಕ್, ಅದನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾನು ಅದನ್ನ ಇದು ಮಾಡ್ತೀನಿ. ಇವಾಗ ಆಲ್ರೆಡಿ ಏನಂದ್ರೆ ಶೂಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇದನ್ನ ಎಕ್ಸಿಟ್ ಮಾಡ್ತೀನಿ. ಥ್ಯಾಂಕ್ ಯು. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ನನ್ನ ಚಾನಲ್ಗೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಲೇನೆ ನಿಮಗೆ ಮತ್ತೊಬ್ರು ಮಗದೊಬ್ರು ತರದ ಹಿರಿಯರನ್ನೇ ಕರ್ಕೊಂಡ್ಬಂದು ಒಂದು ಇಂಟರ್ವ್ಯೂ ಮಾಡಿ ನಿಮ್ಗೊಂದು ಅದನ್ನ ಒಂದು ಅನುಭವಿ ವ್ಯಕ್ತಿಗಳು, ಅದು ಹೊಸಬ್ರಾಗಿರ್ಬೋದು ಹಳಬ್ರಾಗಿರ್ಬೋದು, ಅನುಭವಿ ಅಂದ್ರೆ ಒಂದು ಪಾರಿವಾಳದಲ್ಲಿ ಒಂದು ಒಳ್ಳೆ ಹಾರಾಟ ನಡೆಸಿ ಅವ್ರದ್ದು ಇತಿಹಾಸ ಹಿನ್ನೆಲೆ ಇತ್ತು ಅಂತ ಹೇಳಿದ್ರೆ ಅಂಥವ್ರದ್ದೇ ಮಾಡಿ ನಾನು ನಿಮ್ಗೆ ಅದನ್ನ ತಲುಪಿಸೋ ಪ್ರಯತ್ನ ಮಾಡ್ತೀನಿ. ಮತ್ತಿನ್ನೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ, ಪ್ರೈಮ್ ಮೆಂಬರು ಆಗ್ಲೇಬೇಕು ನನ್ನ ಚಾನಲ್ಗೆ ಅಂತ ನಾನು ಯಾವತ್ತೂ ಎಲ್ಲೂ ಹೇಳಿಲ್ಲ. ಪ್ರೈಮ್ ಮೆಂಬರ್ ಏನಾದ್ರು ಆದ್ರೆ ಇವತ್ತು ಟೆಲಿಕಾಸ್ಟ್ ಮಾಡೋಂಥ ಒಂದು ಮೊದಲು ಏನ್ ವಿಡಿಯೋಸ್ ಇರುತ್ತೆ ಅದು ಅವ್ರು ನೋಡೋ ಒಂದು ಸೌಭಾಗ್ಯ ಸಿಗತ್ತೆ. ಆದ್ಮೇಲೆ ಸ್ವಲ್ಪ ದಿನ ಅಂದ್ರೆ ಒಂದು 10 to 15 ಡೇಸ್ ಆದ ಮೇಲೆ ಅದನ್ನ ಪಬ್ಲಿಕ್ಗೆ ನಾನು ಖಂಡಿತ ಬಿಡ್ತೀನಿ. ಹಂಗನ್ಬಿಟ್ಟು ಇವ್ರಿಗೆ ಏನಪ್ಪ ಬರೀ ಪ್ರೈಮಲ್ಲಿ ಹಾಕೊಂಡಿದ್ದಾರೆ ಅನ್ನೋದು ದಯವಿಟ್ಟು ಅನ್ಕೊಳಕ್ ಹೋಗ್ಬೇಡಿ. ನಾನು ಅದನ್ನ ಪಬ್ಲಿಕ್ ಮಾಡ್ತೀನಿ, ಮಾಡ್ಲೇಬೇಕು ಕೂಡ. ಏನಂತ ಹೇಳಿದ್ರೆ ನನಗೆ ನನ್ನ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತೆ ಸೀನಿಯರ್ಗಳು ಯಾರಿದ್ರು ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರು ಅವ್ರ ಹತ್ರ ಮಾತಾಡಿ, ನನ್ನ ಹತ್ರ ಒಂದ್ಸತಿ ಮಾತಾಡಿಸಿ ದಯವಿಟ್ಟು ಅವ್ರಿಗೆ ಇಂಟರ್ವ್ಯೂ ತಗೊಳಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.